ಓಂಕಾರದ ಉಚ್ಚಾರಣೆ ಎಲ್ಲಿಂದ ಬರುತ್ತೆ? ಹೊಕ್ಕಳಿನಿಂದ ಅದರ ಧ್ವನಿ ಬರಬೇಕು. ಅದಕ್ಕೋಸ್ಕರವೇ ಶಾಸ್ತ್ರಕಾರರು ಹೇಳ್ತಾರೆ, ಸ್ತ್ರೀಯರು ಯಾರೂ ಕೂಡ ಈ ಸಕಲ ವೇದದ ಸಾರಭೂತವಾದ ಯಾವ ಓಂಕಾರ ಇದೆ, ಈ ಓಂಕಾರವನ್ನ ಪಠನ ಮಾಡಬಾರದು. ಯಾಕೆ ಅಂದರೆ, ಆ ಓಂಕಾರವನ್ನ ಪಠನ ಮಾಡಿದರೆ ಒಂದು ಮುಖ್ಯವಾದ ಕಾರಣ, ವೈಜ್ಞಾನಿಕ ಕಾರಣ, ಅವರ ಗರ್ಭಕೋಶಕ್ಕೆ ತುಂಬಾ ತೊಂದರೆ ಆಗತ್ತೆ. ಈ ಕಾರಣದಿಂದ ಓಂಕಾರವನ್ನು ಜಪ ಮಾಡಬಾರದು. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमो अत्यन्तदयालवे। श्री गुरुभ्यो नमः। हरि ओಂ. ಹೀಗೆ ಆ ತಿಮ್ಮಣ್ಣ ಭಟ್ಟರು ಹುಟ್ಟಿಸಿದ ಮಗನಿಗೆ ಸಕಾಲದಲ್ಲಿ ಅನೇಕ ಸಂಸ್ಕಾರಗಳನ್ನ ನೀಡ್ತಾ ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದರು. ಅದರಲ್ಲಿ ಆ ಮಗುವಿಗೆ ಅನ್ನಪ್ರಾಶನ, ಚೌಲಕರ್ಮ ಎಂಬ ಸಂಸ್ಕಾರಗಳನ್ನ ನೀಡಿದ ಮೇಲೆ ಆ ಮಗುವಿನ ಹತ್ತಿರ ಅಕ್ಷರಾಭ್ಯಾಸವನ್ನ ಮಾಡಿಸಿದರು. ಅಕ್ಷರಾಭ್ಯಾಸವನ್ನ ಮಾಡಿಸಬೇಕಾದರೆ ಯಾವ ರೀತಿ, ಯಾವ ಅಕ್ಷರ ಹೇಗೆ ಬರೆಸಿದರು ಅನ್ನೋದನ್ನ ನಿರೂಪಿಸ್ತಾ ಇದ್ದಾರೆ ನಾರಾಯಣಾಚಾರ್ಯರು. विलिख्य भूमौ प्रथमं कुमारं रेखामिमामोमिति सम्पठेति पित्रा नियुक्तः पुनरब्रवीत्तमल्पे कथं वा गुणपूर्णसंज्ञा। ಆ ತಿಮ್ಮಣ್ಣ ಭಟ್ಟರು ಮೊದಲನೇ ಬಾರಿಗೆ ಆ ಮಗುವಿನ ಮೂಲಕ ಅಕ್ಷರಾಭ್ಯಾಸವನ್ನ ಮಾಡಿಸ್ತಾ ಇದ್ದಾರಂತೆ. ಆ ಅಕ್ಷರಾಭ್ಯಾಸವನ್ನ ಮಾಡಿಸಬೇಕಾದರೆ ಆ ಮಗುವಿನ ಕೈಯಲ್ಲಿ ಮೊದಲಿಗೆ ಯಾವ ಅಕ್ಷರವನ್ನ ಬರಿಸಿದರು ಆ ಮಗುವಿನ ಕೈಯಿಂದ? ಅದಕ್ಕೆ ಹೇಳ್ತಾರೆ ಓಮಿತಿ ಸಂಪಠೇತಿ. ಓಂ ಅಂತ ಆ ಅಕ್ಷರವನ್ನ ಆ ಮಗುವಿನ ಕೈಯಿಂದ ಬರೆಸಿ ಆ ಮಗುವಿನ ಹತ್ತಿರ ಹೇಳ್ತಾ ಇದ್ದಾರೆ, ಇದನ್ನ ಓಂಕಾರ ಎಂದು ಹೇಳು. ಆಗ ಆ ಮಗು, ಇನ್ನೂ ಪುಟ್ಟ ಬಾಲಕ, ಆ ಮಗು ಅಪ್ಪನನ್ನ ಕುರಿತು ಹೇಳ್ತಾ ಇದೆ ಅಂತೆ, ಅಪ್ಪ, ಈ ಅಕ್ಷರ ನೋಡಲು ತುಂಬಾ ಚಿಕ್ಕದಾಗಿದ್ದರೂ ಕೂಡ ಎಲ್ಲ ಭಗವಂತನ ಸದ್ಗುಣ ಪರಿಪೂರ್ಣತ್ವ, ನಿರ್ದೋಷ ದೋಷರಾಹಿತ್ಯ ಮೊದಲಾದಂಥ ಎಲ್ಲ ಗುಣಗಳನ್ನು ಕೂಡ ಈ ಓಂಕಾರವು ಪ್ರತಿಪಾದನೆ ಮಾಡುತ್ತೆ ಅಲ್ಲವೇ ಅಂತ ಅಪ್ಪನ ಹತ್ತಿರವೇ ಆ ಹುಟ್ಟಿದ ಮಗು ಕೇಳ್ತಂತೆ. ನುಡಿ, ಇಡೀ ಸಕಲ ವೇದದ ಸಾರಭೂತವಾದ ಅಕ್ಷರ ಅಂದರೆ ಅದು ಓಂಕಾರ. ಯಾಕೆ? ಓಂಕಾರದ ವಿಸ್ತಾರವೇ ವ್ಯಾಕೃತಿ,
ವ್ಯಾಕೃತಿಯ ವಿಸ್ತಾರವೇ ನಾರಾಯಣ ಅಷ್ಟಾಕ್ಷರ ಮಂತ್ರ. ನಾರಾಯಣ ಅಷ್ಟಾಕ್ಷರ ಮಂತ್ರದ ವಿಸ್ತಾರವೇ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರದ ವಿಸ್ತಾರವೇ ಪುರುಷ ಸೂಕ್ತ. ಆದ್ದರಿಂದಲೇ ನಾವೆಲ್ಲ ದೇವರ ಪೂಜೆಯನ್ನ ಮಾಡಬೇಕಾದರೆ, ತೀರ್ಥ ಆಗಬೇಕು ಅಂತಾದರೆ ಪುರುಷ ಸೂಕ್ತವನ್ನ ಪಠನ ಮಾಡಿದರೆ ಮಾತ್ರ, ಮಾಡಿ ಸಾಲಿಗ್ರಾಮಾದಿಗಳಿಗೆ ಅಭಿಷೇಕ ಮಾಡಿದರೆ ಮಾತ್ರ ಅದನ್ನ ತೀರ್ಥ ಅಂತ ಕರೀತಾರೆ, ಹೊರತು ಇಲ್ಲದೆ ಹೋದ್ರೆ ಇಲ್ಲ. ಯಾಕೆ? ಗಾಯತ್ರಿ ಮಂತ್ರದ ವಿಸ್ತೃತ ರೂಪವೇ ಈ ಪುರುಷ ಸೂಕ್ತ. ಈ ಪುರುಷ ಸೂಕ್ತದ ವಿಸ್ತಾರ ರೂಪವೇ ಯಾವುದು? ಸಕಲ ವೇದಗಳು. ಹಾಗಾದರೆ ಒಂದು ಬಾರಿ ನಾವು ಓಂಕಾರವನ್ನ ಮನಃಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ಪಠನ ಮಾಡಿದರೆ ಸಕಲ ವೇದಗಳನ್ನ ಪಾರಾಯಣ ಮಾಡಿದ ಪೂರ್ಣ ಫಲ ನಮಗೆ ದೊರಕತ್ತೆ. ಇಂಥ ಓಂಕಾರದಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅಂತ ನಿರೂಪಿಸ್ತಾ ಆಚಾರ್ಯರು ತಮ್ಮ ತಂತ್ರಸಾರ ಸಂಗ್ರಹ ಗ್ರಂಥದಲ್ಲಿ ಹೇಳ್ತಾರೆ, ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಘೋಷ, ಶಾಂತ, ಅತಿಶಾಂತ, ಹೀಗೆ ಒಟ್ಟು 8 ತರಹದ ಅಕ್ಷರಗಳಿಂದ ಕೂಡಿದ ಯಾವ ಒಂದು ಪದಾರ್ಥ ಇದೆ ಅದನ್ನೇ ಓಂಕಾರ ಅಂತ ಕರೀತಾರೆ. ಇಂಥ ಓಂಕಾರವನ್ನ ಉಚ್ಚಾರಣೆ ಮಾಡಿಯೇ ಪ್ರತಿಯೊಬ್ಬ ವೇದ ಪಾಠಕ, ವೇದವನ್ನ ಅಧ್ಯಯನ ಮಾಡ್ತಕ್ಕಂಥ ಒಬ್ಬ ಶಿಷ್ಯ ಓಂಕಾರವನ್ನ ಹೇಳದೆ ಯಾವ ಪಾಠವೂ ಕೂಡ ಆರಂಭ ಆಗೋದಿಲ್ಲ. ಅಷ್ಟು ಮಹತ್ವ ಈ ಓಂಕಾರದಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಓಂಕಾರವನ್ನ ಗೃಹಸ್ಥರಾಗಬೇಕಾದರೆ ಅವರು ಪ್ರತಿನಿತ್ಯ 10 ಮಾತ್ರ ಜಪವನ್ನ ಮಾಡಬೇಕು. ಆದರೆ ಸನ್ಯಾಸಿಗಳಾದರೆ ಪ್ರತಿ ಹೊತ್ತು 1000ಕ್ಕೆ ಕಮ್ಮಿ ಇಲ್ಲದಂತೆ ಪ್ರತಿನಿತ್ಯ 3000 ಬಾರಿ ಸಕಲ ವೇದದ ಸಾರಭೂತವಾದ ಅಷ್ಟಮಹಾಮಂತ್ರಗಳಲ್ಲಿ ಒಂದಾದಂತ ಈ ಪ್ರಣವ ಮಂತ್ರವನ್ನು ಜಪ ಮಾಡಬೇಕು. ಗೃಹಸ್ಥನಾಗಿದ್ದು ಅಷ್ಟೆಲ್ಲ ಓಂಕಾರದ ಜಪವನ್ನ ಮಾಡಿದರೆ ಗೃಹಸ್ಥ ಧರ್ಮದಲ್ಲಿ ವೈರಾಗ್ಯವನ್ನ ತಾಳಿ ಸನ್ಯಾಸವನ್ನ ಸ್ವೀಕರಿಸಿ ಬಿಡ್ತಾನೆ. ಅದಕ್ಕೋಸ್ಕರ ಗೃಹಸ್ಥನಿಗೆ ಅಂತ ಮೀಸಲಾದ ಅನೇಕ ಮಂತ್ರಗಳೆಲ್ಲವೂ ಕೂಡ ಇದೆ. ಆ ಅನೇಕ ಮಂತ್ರಗಳನ್ನ ಜಪ ಮಾಡಿ ನಾವು ಸಿದ್ಧಿಯನ್ನ ಪಡ್ಕೋಬೇಕು, ಹೊರತು ಪ್ರಣವ ಮಂತ್ರವನ್ನ ನಾವು ನಮ್ಮ ಜೀವನದಲ್ಲಿ ಬ್ರಹ್ಮಚಾರಿಯಾಗಲಿ ಅಥವಾ ಗೃಹಸ್ಥನಾಗಲಿ 10ಕ್ಕೆ ಜಾಸ್ತಿ ಇಲ್ಲದಂತೆ ನಾವು ಆ ಮಂತ್ರವನ್ನ ಜಪ ಮಾಡಬೇಕು ಅಷ್ಟೇ ಅಂತ ಹೇಳ್ತಾರೆ. ಇಂಥ ಓಂಕಾರದ ಉಚ್ಚಾರಣೆ ಎಲ್ಲಿಂದ ಬರುತ್ತೆ? ಹೊಕ್ಕಳಿನಿಂದ ಅದರ ಧ್ವನಿ ಬರಬೇಕು. ಅದಕ್ಕೋಸ್ಕರವೇ ಶಾಸ್ತ್ರಕಾರರು ಹೇಳ್ತಾರೆ, ಸ್ತ್ರೀಯರು ಯಾರೂ ಕೂಡ ಈ ಸಕಲ ವೇದದ ಸಾರಭೂತವಾದ ಯಾವ ಓಂಕಾರ ಇದೆ ಈ ಓಂಕಾರವನ್ನ ಪಠನ ಮಾಡಬಾರದು. ಯಾಕೆ ಅಂದರೆ ಆ ಓಂಕಾರವನ್ನ ಪಠನ ಮಾಡಿದರೆ ಒಂದು ಮುಖ್ಯವಾದ ಕಾರಣ, ವೈಜ್ಞಾನಿಕ ಕಾರಣ, ಅವರ ಗರ್ಭಕೋಶಕ್ಕೆ ತುಂಬಾ ತೊಂದರೆ ಆಗತ್ತೆ. ಈ ಕಾರಣದಿಂದ ಓಂಕಾರವನ್ನು ಜಪ ಮಾಡಬಾರದು. ಇನ್ನೂ ಒಂದು ಕಾರಣ ನಿರೂಪಿಸತ್ತೆ. ಯಾರೋ ಒಂದು ಹೆಂಗಸು ಒಬ್ಬ ಹಿರಿಯ ವಿದ್ವಾಂಸರ ಹತ್ತಿರ ಯಾತಕ್ಕೋಸ್ಕರ ನಾವು ಓಂಕಾರವನ್ನ ಜಪ ಮಾಡಬಾರದು, ಮಾಡಿ ಹೋಗು ಅಂತ ಹೇಳಿದ್ರಂತೆ. ಹೀಗೆ ಅವರ ಮಾತಿಗನುಗುಣವಾಗಿ ಆ ಸ್ತ್ರೀ ಪ್ರತಿನಿತ್ಯ ತನ್ನ ಮನೆಯಲ್ಲಿ ಓಂಕಾರದ ಜಪವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾಳೆ, ಪ್ರಣವ ಮಂತ್ರದ ಜಪವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾಳೆ. ಯಾವತ್ತು ಆರಂಭ ಮಾಡಿದಳೋ
ಅಂದಿನಿಂದ ಅವಳಿಗೆ ಸಂಸಾರದಲ್ಲಿ ವೈರಾಗ್ಯ ಬರಲಿಕ್ಕೆ ಶುರುವಾಯಿತು. ಗಂಡ ಅಂದ್ರೆ ಬೇಡ, ಮಕ್ಕಳು ಅಂದ್ರೆ ಬೇಡ, ಮನೆ ಅಂದ್ರೆ ಬೇಡವೇ ಬೇಡ. ಪುನಃ ಒಂದಿಷ್ಟು ದಿನಗಳು ಕಳೆದ ಮೇಲೆ ಅದೇ ಸ್ತ್ರೀ ಅದೇ ಹಿರಿಯ ವಿದ್ವಾಂಸರ ಹತ್ತಿರ ಬಂದು, ಹೀಗೆ ನಿಮ್ಮ ಮಾತನ್ನ ಕೇಳಿ ನಾನು ಓಂಕಾರದ ಪ್ರಣವ ಮಂತ್ರದ ಜಪವನ್ನ ಮಾಡ್ಲಿಕ್ಕೆ ಆರಂಭ ಮಾಡಿದ್ದೇನೆ. ಆದರೆ ನನಗೆ ಹೆಂಡತಿ ಮಕ್ಕಳು ಬೇಡ ಅನ್ನಿಸ್ತಾ ಇದೆ, ಗಂಡ ಬೇಡ ಅನ್ನಿಸ್ತಾ ಇದೆ, ಮನೆ ಬೇಡ ಅಂತ ಅನ್ನಿಸ್ತಾ ಇದೆ. ಹೀಗೆ ವಿಚಿತ್ರವಾದಂತ ಭಾವನೆಗಳು ನನ್ನಲ್ಲಿ ಉಂಟಾಗ್ತಾ ಇದೆ. ಇದಕ್ಕೇನು ಕಾರಣ? ಅದಕ್ಕೋಸ್ಕರವೇ ಸ್ತ್ರೀಯರು ಓಂಕಾರ ಜಪ ಮಾಡಬಾರದು ಅಂತ ಹೇಳಿದ್ದು ಅಂತ ಹೇಳ್ತಾರವರು. ಯಾಕೆ? ಸ್ತ್ರೀಯರ ಮನಸ್ಸು ಪುರುಷರ ಮನಸ್ಸಿಗಿಂತಲೂ ಕೂಡ ತುಂಬಾ ಮೃದು, ತುಂಬಾ ಚಂಚಲವಾದು. ಆದ್ದರಿಂದ ಪುರುಷರು 100 ಮಂತ್ರವನ್ನ ಜಪ ಮಾಡಿ ಯಾವ ಫಲವನ್ನ ಪಡೀತಾರೋ ಆ ಫಲವನ್ನ ಸ್ತ್ರೀಯರು 10 ಮಂತ್ರವನ್ನ ಜಪ ಮಾಡಿ ಅವರು ಫಲವನ್ನ ಪಡೀತಾರೆ. ಅಷ್ಟು ಬೆಣ್ಣೆಯಂತೆ ಮೃದುವಾದಂಥ ಮನಸ್ಸು ಆ ಸ್ತ್ರೀಯರದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಸ್ತ್ರೀಯರು ವೇದ ಮಂತ್ರಗಳನ್ನ ಪಠನ ಮಾಡೋದಾಗಲಿ ಅಥವಾ ವೇದಗಳಿಗೆ ಸಾರಭೂತವಾದಂತಹ ಯಾವ ಓಂಕಾರ ಪ್ರಣವ ಮಂತ್ರ ಇದೆ ಈ ಪ್ರಣವ ಮಂತ್ರವನ್ನ ಜಪ ಮಾಡುವಂತಹದ್ದಾಗಲಿ ಮಾಡ್ಲಿಕ್ಕೆ ಹೋಗಬಾರದು. ಆದ್ದರಿಂದ ಆ ಮಗು ಹೇಳ್ತಾ ಇದೆ, ಅಪ್ಪನ ಹತ್ತಿರ ಇಂಥ ಅನೇಕ ಮಹತ್ವ ಪೂರ್ಣವಾದಂಥ ಗುಣಗಳು ಈ ಓಂಕಾರದಲ್ಲಿ ತುಂಬಿದೆ. ಆದ್ದರಿಂದ ಓಂಕಾರ ಆಚಾರ್ಯ ಮಧ್ವರು ಅನುವ್ಯಾಖ್ಯಾನ ಎಂಬ ಗ್ರಂಥದಲ್ಲಿ ಈ ಓಂಕಾರದ ವ್ಯಾಖ್ಯಾನವನ್ನ ಮಾಡ್ತಾ ಇಡೀ ಓಂಕಾರ ಭಗವಂತನ ಸದ್ಗುಣ ಪರಿಪೂರ್ಣತ್ವ ಎಂಬ ಗುಣವನ್ನ, ಹಾಗೆ ದೋಷರಾಹಿತ್ಯವನ್ನ, ಹಾಗೆ ಭಗವಂತನನ್ನು ಹೇಗೆ ತಲುಪಬೇಕು ಅನ್ನೋದನ್ನ ಈ ಓಂಕಾರ ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಅನೇಕ ವಿಧವಾದಂಥ ಗುಣ ಮಹತ್ವಪೂರ್ಣವಾದಂಥ ಗುಣಗಳನ್ನ ತುಂಬಿಸಿಕೊಂಡಿರತಕ್ಕಂಥ ಒಂದು ಅದ್ಭುತವಾದ ಮಂತ್ರ ಈ ಪ್ರಣವ ಮಂತ್ರ ಆಗಿದೆ. ಇಂಥ ಪ್ರಣವ ಮಂತ್ರದ ಮೂಲಕ ಆ ತಿಮ್ಮಣ್ಣ ಭಟ್ಟರು ತಮಗೆ ಹುಟ್ಟಿದ ಮಗನಿಗೆ ಅಕ್ಷರಾಭ್ಯಾಸವನ್ನ ಮಾಡಿಸಿದರು ಅಂತ ಈ ರೀತಿಯಾಗಿ ಹೇಳ್ತಾರೆ. ನೋಡಿ, ಹೀಗೆ ಆ ಪ್ರಣವ ಮಂತ್ರದಿಂದ ಅಕ್ಷರಾಭ್ಯಾಸವನ್ನ ಮಾಡಿಸಿದಾಗ ಆ ಮಗು ಹೇಳುತ್ತೆ, ನೋಡಲು ಈ ಓಂಕಾರ ತುಂಬಾ ಚಿಕ್ಕದಾಗಿದೆ, ಆದರೆ ಇಡೀ ಓಂಕಾರದಲ್ಲಿ ಸಕಲ ಶಾಸ್ತ್ರದ ರಹಸ್ಯ ಅಡಗಿದೆ. ಮುಂದೆ ನಾನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡಿದಾಗ ಈ ಓಂಕಾರ ಪ್ರತಿಪಾದ್ಯನಾದ ಯಾವ ಭಗವಂತನಿದ್ದಾನೆ ಅಥವಾ ಓಂಕಾರದಲ್ಲಿ ಅಡಗಿದ ಯಾವ ಭಗವತ್ ತತ್ವ ಇದೆ ಅದರ ರಹಸ್ಯವನ್ನ ಹೇಳೋದಕ್ಕೋಸ್ಕರ ನಾನು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡ್ತೇನೆ ಅನ್ನೋದರ ಕುರುಹಾಗಿಯೋ ಏನೋ ಅವರ ತಂದೆಯ ಹತ್ತಿರ ಆ ಮಗು ಹೇಳತ್ತಂತೆ, ಇಷ್ಟು ಚಿಕ್ಕದಾಗಿ ಇರ್ತಕ್ಕಂಥ ಅಕ್ಷರದಲ್ಲಿ ಆ ಭಗವಂತ ಅನೇಕ ತತ್ವಗಳನ್ನ ಅದು ಹೇಗ್ ತಾನೇ ತುಂಬಲಿಕ್ಕೆ ಸಾಧ್ಯ ಅನ್ನೋದನ್ನ ಅವರ ಅಪ್ಪನ ಹತ್ತಿರ ಕೇಳಿ ಅಪ್ಪನಿಗೆ ಆಶ್ಚರ್ಯವನ್ನ ಉಂಟು ಮಾಡ್ತಾನೆ. ಅಷ್ಟೇ ಅಲ್ಲ, ಬಾಲ್ಯದಲ್ಲಿಯೇ ಆ ಮಗುವಿಗೆ ಪರತತ್ವದ ಒಂದು ಉತ್ತಮವಾದ ಜ್ಞಾನ ಇದೆ ಅನ್ನೋದನ್ನ ನಮಗೆ ಆ ನಾರಾಯಣಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ತಿಳಿಸಿಕೊಡ್ತಾ ಮುಂದಿನ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ, इति वदन्तमवेक्ष्य सहृजनाः श्रुतिशिरो दृढवासनमानसम् कथमयं शिशुरीदृशवाक्पिता सुकृतवानिति विस्मयिनो भवन्. ಅನೇಕ ಸಜ್ಜನರು ಆ ಮಗುವಿನ
ಅಕ್ಷರಾಭ್ಯಾಸಕ್ಕೆ ಸಾಕ್ಷಿಗಳಾಗಿದ್ದರು. ಹೀಗೆ ಅನೇಕ ವೈದಿಕರು, ಅನೇಕ ಸಜ್ಜನರು ಆ ಅಕ್ಷರಾಭ್ಯಾಸದಲ್ಲಿ ಆಗುವಂಥ ಸಮಯದಲ್ಲಿ ಇರುವಂಥವರಾಗಿ ಮಗುವಿನ ಇಂಥ ಒಂದು ಸುಪ್ತವಾದ, ಅಪ್ರತಿಹತವಾದ, ಅಪ್ರತಿಮವಾದಂಥ ಒಂದು ಪ್ರತಿಭೆಯನ್ನ ಕಂಡು ಆ ಎಲ್ಲ ಸಜ್ಜನರು ಕೂಡ ಕೇಳ್ತಾ ಇದ್ದಾರಂತೆ, ಶ್ರುತಿಶಿರೋ ದೃಢ ವಾಸನ ಮಾನಸಂ. ಈ ಮಗುವಿಗೆ ಹೆಚ್ಚಾಗಿ ಯಾವುದರಲ್ಲಿ ಮನಸ್ಸಿದೆ ಅಂದರೆ ಶ್ರುತಿಶಿರೋ ದೃಢ. ಇಡೀ ಸಕಲ ವೇದಗಳನ್ನ ವೇದವ್ಯಾಸ ದೇವರು ವಿಭಾಗ ಮಾಡಿಕೊಟ್ಟ ಮೇಲೆ ಆ ವೇದಗಳ ಅರ್ಥವನ್ನ ತೀರ್ಮಾನ ಮಾಡೋದಕ್ಕೋಸ್ಕರ ವೇದವ್ಯಾಸ ದೇವರು ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದರು. ಅನೇಕ ಉಪನಿಷತ್ತುಗಳ ರಚನೆ ಆ ಸಂದರ್ಭದಲ್ಲಿ ಆಯಿತು. ಅದಕ್ಕೋಸ್ಕರವೇ ಉಪನಿಷತ್ತುಗಳಿಗೆ ಹೆಸರು ವೇದಾಂತ. ಯಾಕೆ? ಅಪೌರುಷೇಯವಾದ ವೇದಗಳ ಅರ್ಥವನ್ನ ಈ ಉಪನಿಷತ್ತುಗಳ ಮೂಲಕ ಹಾಗೆ ಬ್ರಹ್ಮಸೂತ್ರಗಳ ಮೂಲಕ ತೀರ್ಮಾನ ಮಾಡ್ತೇವೆ. ಆದ್ದರಿಂದ ಈ ಬ್ರಹ್ಮಸೂತ್ರ ಹಾಗೆ ಉಪನಿಷತ್ತುಗಳೆಲ್ಲವೂ ಕೂಡ ಶ್ರುತಿಶಿರೋ ದೃಢ ವೇದಾಂತ ಅಂತ ಈ ರೀತಿಯಾಗಿ ಕರೆಯುತ್ತೆ ಶಾಸ್ತ್ರದಲ್ಲಿ. ಇಂಥ ಆ ಉಪನಿಷತ್ತುಗಳಲ್ಲಿ ಆ ಭಗವಂತನ ಅಪ್ರತಿಮವಾದ ಅನೇಕ ಅದ್ಭುತವಾದ ರಹಸ್ಯವನ್ನ ನಿರೂಪಣೆ ಮಾಡಿದ್ದಾರೆ. ಅಂಥ ಉಪನಿಷತ್ತುಗಳಲ್ಲಿಯೇ ಈ ಮಗುವಿಗೆ ತುಂಬಾ ಆಸಕ್ತಿ ಇದೆ ಹೇಳ್ತಾರೆ. ಇಂಥ ಮಗುವನ್ನ ನೋಡಿ, ಅಯಂ ಶಿಶು ಈದೃಶವಾಕ್ ಕಥಂ. ಎಲ್ಲ ಸಚ್ಚಾಸ್ತ್ರವನ್ನ ಬಲ್ಲಂಥ ಒಬ್ಬ ವಿದ್ವಾಂಸ ಯಾವ ರೀತಿ, ಯಾವ ಸಂದೇಹವೂ ಇಲ್ಲದಂತೆ ಮಾತನಾಡ್ತಾನೋ, ಅಷ್ಟೇ ಒಂದು ಆ ದೃಢತೆಯಿಂದ, ಅಷ್ಟೇ ಒಂದು ವಿಶ್ವಾಸದಿಂದ ಈ ಮಗು ಆ ಶಾಸ್ತ್ರದ ರಹಸ್ಯವನ್ನ ಹೇಳುವಂಥ ಪ್ರಮೇಯಗಳನ್ನ ನಿರೂಪಣೆ ಮಾಡ್ತಾ ಇದೆ. ಈ ಮಗುವಿಗೆ ಇಂಥ ಸಾಮರ್ಥ್ಯ ಹೇಗ್ ತಾನೇ ಬರ್ಲಿಕ್ಕೆ ಸಾಧ್ಯ? ಇಂಥ ಮಗುವನ್ನ ಹಡೆದಂಥ ಯಾವ ತಂದೆ ತಾಯಿಗಳು ಇದ್ದಾರೆ ಅವರೇ ನಿಜವಾಗಿಯೂ ಕೂಡ ಪುಣ್ಯವಂತರು ಅಂತ ಹೇಳ್ತಾರೆ. ನೋಡಿ, ಇಂಥ ಒಂದು ಅದ್ಭುತವಾದ ಪ್ರತಿಭೆ, ಅಪ್ರತಿಮವಾದಂಥ ಒಂದು ಪ್ರತಿಭೆ ಬರಬೇಕಾದರೆ ಈ ಜನ್ಮದಲ್ಲಿ ಮಾಡಿದ ಸಾಧನೆ ಸಾಧ್ಯವೇ ಇಲ್ಲ. ಜನ್ಮಾಂತರದಲ್ಲಿ ಭಗವಂತನ ಉದ್ದೇಶವಾಗಿ ಅನೇಕ ವಿಧವಾದಂಥ ಸಾಧನೆಗಳನ್ನ ಮಾಡಿದ್ದರೆ ಮಾತ್ರ ಭಗವಂತ ನಮಗೆ ಈ ಎಲ್ಲ ಸ್ಮರಣೆಗಳನ್ನು ಕೂಡ ಕೊಡ್ತಾನೆ. ಶಾಸ್ತ್ರ ಹೇಳುತ್ತೆ, ಆಚಾರ್ಯ ಮಧ್ವರು ಪೂರ್ವಾಶ್ರಮದಲ್ಲಿ ವಾಸುದೇವನಾಗಿದ್ದಾಗ ತಮ್ಮ ಗುರುಗಳಾದಂತಹ ತೋಟಂತಿಲ್ಲಾಯರ ಹತ್ತಿರ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಇವರು ಹುಚ್ಚನಂತೆ, ಮೂರ್ಖನಂತೆ, ಅನೇಕ ವಿಧವಾದಂತ ಪಡ್ಡೆ ಹುಡುಗರಂತೆ ಆಟವನ್ನ ಆಡ್ತಾ ಇದ್ದರು. ಗುರುಗಳು ಕೇಳ್ತಾರೆ, ನೀನು ಓದೋದಿಲ್ಲ, ಓದುವ ಮಕ್ಕಳಿಗೂ ಸಹಾಯ ಮಾಡೋದಿಲ್ಲ, ಕೋತಿ ತಾನು ಹಾಳಾಗೋದಲ್ಲದೆ ಇಡೀ ವನವನ್ನೇ ಹಾಳು ಮಾಡಿತು, ಆ ರೀತಿ ಯಾತಕ್ಕೋಸ್ಕರ ಮಾಡ್ತೀಯ? ಅದಕ್ಕೆ ವಾಸುದೇವ ಹೇಳ್ತಾನಂತೆ, ನನಗೆ ನನ್ನ ಜನ್ಮದಲ್ಲಿ ಒಂದು ಬಾರಿ ಮಾತ್ರ ಉಚ್ಚಾರಣೆ ಮಾಡಿ ಅಭ್ಯಾಸ ಇದೆ ಹೊರತು ಅದನ್ನ ಪುನಃ ಅಭ್ಯಾಸ ಮಾಡಿ ನನಗೆ ಯಾವತ್ತೂ ಕೂಡ ನನ್ನ ಜನ್ಮದಲ್ಲಿ ಅಂಥ ಒಂದು ಅಭ್ಯಾಸ ಇಲ್ಲ. ಅಸಕೃತ ಆವೃತ್ತಿ, ಅನೇಕ ವಿಧವಾಗಿ ಅನೇಕ ರೀತಿಯಲ್ಲಿ ಆವೃತ್ತಿ ಮಾಡುವಂತಹದ್ದು ನನಗೆ ಇಲ್ಲ. ಈ ಮಾತನ್ನ ಕೇಳಿದ ತಕ್ಷಣವೇ ಆ ಗುರುಗಳು ಸಿಟ್ಟಿನಿಂದ, ಅಂಥ ಒಬ್ಬ ಪ್ರತಿಭೆ ಉಳ್ಳವನಂತೆ ನಾನು ಮಾಡುವ ಪಾಠ ಸರಿ ಇಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ? ಹಾಗಾದರೆ ನೀನು ಭಾಗವತದಲ್ಲಿ ಬರುವ
ಪಂಚಮ ಸ್ಕಂಧದಲ್ಲಿ ಬರುವಂತ ಗದ್ಯ ಭಾಗವನ್ನು ಅನುವಾದ ಮಾಡು ಅಂತ ಈ ರೀತಿಯಾಗಿ ಹೇಳಿದಾಗ ಅದಕ್ಕೋಸ್ಕರ ಹೇಳ್ತಾರೆ ಆ ವಾಸುದೇವ ಅಸ್ಖಲಿತವಾಗಿ ಆ ವಾಣಿಯಿಂದ ಆ ಭಾಗವತ ಪಂಚಮ ಸ್ಕಂಧದ ಗದ್ಯವನ್ನ ವರ್ಣನೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಅದನ್ನ ಕೇಳಿ ಗುರುಗಳೇ ದಿಗ್ಭ್ರಾಂತರಾಗ್ತಾರೆ. ಕೇಳ್ತಾರೆ, ನಾನಂತೂ ನಿನಗೆ ಈ ಜನ್ಮದಲ್ಲಿ ಪಾಠ ಮಾಡಿದ್ದಿಲ್ಲ, ಹಾಗಾದ್ರೆ ನೀನ್ ಹೇಗ್ ಕಲತಿ? ಯಾಕೆ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ನಿನಗೆ ಉಪನಯನ ಸಂಸ್ಕಾರವೇ ಆಗಿಲ್ಲ. ಉಪನಯನ ಆಗದೆ ಇಂಥ ದೊಡ್ಡ ಗ್ರಂಥಗಳ ಅಧ್ಯಯನವನ್ನೂ ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹೇಗ್ ಸಾಧ್ಯ ಆಯ್ತು ನಿನಗೆ ಅಂತ ಕೇಳಿದರೆ ಅದಕ್ಕೆ ಆ ವಾಸುದೇವ ಉತ್ತರವನ್ನ ಕೊಡ್ತಾನೆ. ಅತ್ರ ಜನ್ಮ ನಿನಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯ ಮುನೋಕ್ತೆ ಪೂರ್ವ ಜನ್ಮ ಸುಹಿ ವೇದ ಪುರೇದಂ. ಈ ಜನ್ಮದಲ್ಲಿ ಓದಿದ್ದರೆ ಆಗ ನೀವು ಹೇಳಿದಂತೆ ಆಗ್ತಾ ಇತ್ತು. ನಾನು ಯಾವುದನ್ನೂ ಕೂಡ ಈ ಜನ್ಮದಲ್ಲಿ ಓದೇ ಇಲ್ಲ. ಎಲ್ಲವೂ ಕೂಡ ಹಿಂದಿನ ಜನ್ಮದಲ್ಲಿಯೇ ಓದಿದ್ದೇನೆ. ಅದರ ಪೂರ್ಣ ಸಂಸ್ಕಾರ ನನಗೆ ಈ ಜನ್ಮದಲ್ಲಿ ಇದೆ. ಆದ್ದರಿಂದ ನನಗೆ ಹೇಳಲಿಕ್ಕೆ ಸಾಧ್ಯ ಆಯಿತು. ಹೀಗೆ ನಾವು ಜನ್ಮಾಂತರದಲ್ಲಿ ಮಾಡಿದ ಯಾವ ಸತ್ಕರ್ಮ ಇದೆ, ಯಾವ ಕಲಿತ ಸದ್ವಿದ್ಯೆ ಇದೆ, ಈ ಸತ್ಕರ್ಮ ಸದ್ವಿದ್ಯೆ ಎಂಬ ಎರಡು ವಸ್ತುಗಳು ನಮಗೆ ಈ ಜನ್ಮಕ್ಕೆ ಮಾತ್ರ ಸೀಮಿತವಾದಂಥ ಪದಾರ್ಥಗಳಲ್ಲ, ಹೊರತು ಜನ್ಮ ಜನ್ಮಾಂತರಕ್ಕೂ ಕೂಡ ಬರತಕ್ಕಂಥ ಪದಾರ್ಥಗಳು ಈ ಮಾಡಿದ ಸತ್ಕರ್ಮ ಹಾಗೆ ಕಲಿತ ಸದ್ವಿದ್ಯೆ ಅನ್ನೋದನ್ನ ನಮಗೆ ನಾರಾಯಣಾಚಾರ್ಯರು ಈ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ.